KSRTC ಚಿಕ್ಕನಾಗ್ತಿದೆ ತಮ್ಮಯ್ಯವರು ಕೂಡ ಸಭೆಯ ಪರವಾಗಿ ಹಸುಗಳನ್ನು ಕಟ್ಕೊಂಡಿರುವಂಥವ್ರು ಮತ್ತು ಬೇರೆ ಬೇರೆ. ಆದರೆ ಈ ಬಾರಿ ಒಂದು ವಿಶೇಷ ಉದಾಹರಣೆ ಶೈಕ್ಷಣಿಕವಾಗಿ ಆ ಹೆಣ್ಣುಮಗಳು ಬಂದಿರೋವಂಥದ್ದು. ಅದೇ ರೀತಿ ಮತ್ತು ನಮಗೆ ಗೃಹ ಜ್ಯೋತಿನಲ್ಲಿ ವಿದ್ಯುತ್ ಇದರಲ್ಲಿ 51.66 ಲಕ್ಷ 51,66,00,000 ರೂಪಾಯಿ ಹಣ ಇದುವರೆಗೂ ಕೂಡ ಗೃಹ ಜ್ಯೋತಿನಲ್ಲಿ ನಮ್ಮ ತಾಲೂಕಿಗೆ ಬಂದಿದೆ. ಅದು ಕೂಡ ನೇರವಾಗಿ ಇಲಾಖೆಗೆ ಹೋಗುವಂಥದ್ದು. ಹಾಗೆಯೇ ಮತ್ತು ಆಹಾರದ್ದು ಅದು ಕೂಡ 5 kg ಅಕ್ಕಿಯನ್ನು ಕೊಡ್ತಕ್ಕಂಥ ಕೆಲಸ ಆಗ್ತಾಯಿದೆ. ಅದರ ಜೊತೆಗೆ ಈಗ ವಿಶೇಷವಾಗಿ ಏನು ಹೇಳಿದ್ದಾರೆ ಅಂದರೆ ಮೇ ಮತ್ತು ಜೂನಲ್ಲಿ ಕೇಂದ್ರ ಸರ್ಕಾರ ಕೂಡ ನಮ್ಮ ಜೊತೆ ಕೈ ಜೋಡಿಸಿ 42 kg 21 kg ರಾಗಿ 21 + 21 ಅಂದರೆ ಮೇನಲ್ಲಿ 21 ಜೂನಲ್ಲಿ 21 42 kg ರಾಗಿ ಮತ್ತು 28 kg ಅಕ್ಕಿಯನ್ನು ಕೊಡ್ತಾ ಇದೆ. ಅದ್ರ ಜೊತೆಗೆ 3 kg ಅಕ್ಕಿ + 3 kg ಅಕ್ಕಿ 6 kg ಅಕ್ಕಿ PHHಗೆ AAYಗೆ ಮೊದಲು ಹೇಳಿದೆ. ಹಿಂಗೆ 5 kg ಅಕ್ಕಿ ಮಾಮೂಲಿ 10 kg ಅಕ್ಕಿ ನಮ್ಮ ರಾಜ್ಯದಿರುತ್ತೆ. ಅದರಿಂದ ಇವೆಲ್ಲವೂ ಕೂಡ ಜನಗಳಿಗೆ ತಲುಪುವಂಥ ಕೆಲಸವನ್ನು ಎಲ್ಲ ಅಧಿಕಾರಿಗಳು ಕೂಡ ಸಮರ್ಪಕವಾಗಿ ಮಾಡಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಸರ್ಕಾರಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಅಧಿಕಾರಿಗಳು ಅವರು ಕೂಡ ಉತ್ತಮವಾಗಿ ನಮ್ಮ ತಾಲೂಕಿನಲ್ಲಿ ಎಲ್ಲರೂ ಕೂಡ ಅವರವ್ರ ಜವಾಬ್ದಾರಿಯನ್ನು ಅವರು ಮಾಡ್ತಿರೋದ್ರಿಂದ ನಮ್ಮ ತಾಲೂಕು ಇವತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ KSRTCದು ಕೂಡ ಹೇಳಬೇಕು ತಮ್ಮಯ್ಯನವರು ಇವತ್ತು ಡಿಪೋಗೆ 7 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿ ಕೆಲಸ ನಡೀತಾ ಇದೆ. ಇನ್ನೊಂದು 6 ತಿಂಗಳಲ್ಲಿ ಏನಾದರೂ ಕೂಡ ಡಿಪೋ ಕೆಲಸ ಮುಗಿಸ್ಕೊಡ್ತೀವಿ ಅಂತ ಹೇಳಿದಾರಂತೆ. ಜಮೀನು ಸಮಸ್ಯೆ ಇವೆಲ್ಲ ಹೋಗಿರೋದ್ರಿಂದ ಪಕ್ಕದಲ್ಲಿ ಹೊಸದಾಗಿ ರೋಡ್ ಹಾಕ್ತಾ ಇದ್ದೀವಿ, ಅವೆಲ್ಲ ಹೋಗಿ ನೋಡ್ಬೋದು. ನಮ್ಮದೇ ಸ್ವತಂತ್ರವಾದ ಡಿಪೋ ಇದ್ದರೆ ವಿಶೇಷವಾಗಿ ನಮ್ಮ ತಾಲೂಕಿಗೆ ಗ್ರಾಮೀಣ ಪ್ರದೇಶಗಳಿಗೆ ಬಸ್ ಕೊಡಲಿಕ್ಕೆ ಸಾಧ್ಯ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ಸುಮಾರು 150 ಬಸ್ಸುಗಳು ಇದೆ, ಕೊರತೆ ಇದೆ ತುರುವೇಕೆರೆ ಡಿಪೋನಲ್ಲೇ. ಈ ಬೇಡಿಕೆ ಇರ್ತಕ್ಕಂಥದ್ದು ಅಷ್ಟು ಬಸ್ಸುಗಳು, ಕಂಡಕ್ಟರ್ಗಳು, ಅದ್ರ ಜೊತೆಗೆ ಡ್ರೈವರ್ಗಳು ಇಷ್ಟನ್ನೆಲ್ಲ ಸರ್ಕಾರ ಇಲ್ಲಿ ವಿಶೇಷವಾಗಿ ಡಿಪೋ ಆದಂಥ ಸಂದರ್ಭದಲ್ಲಿ ಅವಕಾಶ ಸಿಕ್ಕಿದೆ. ನಮ್ಮೆಲ್ಲ ಗ್ರಾಮೀಣ ಯಾವುದೋ ಕಟ್ಟಡಗಳಿಗೂ ಕೂಡ ಗ್ರಾಮೀಣ ಸೌಕರ್ಯ ಸಿಕ್ಕುತ್ತೆ. ಆ ನಿಟ್ಟಿನಲ್ಲಿ ಕೂಡ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತ ಹೇಳ್ತೀನಿ. ಅದೇ ರೀತಿ ನಮಗೆ ಇನ್ನು ಯುವನಿಧಿ ಅಂತಕ್ಕಂಥದ್ದು ನಮ್ಮ ಡಿಪ್ಲೊಮಾ ಮತ್ತು ಡಿಗ್ರಿ ಮಾಡಿರ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗಂಗೆ 693 ಜನ ನಮ್ಮ ತಾಲೂಕಲ್ಲಿ ಇದುವರೆಗೂ ಕೂಡ ಒಟ್ಟು 690 ಜನ SC ST ಮತ್ತು ಜನರಲ್ ಎಲ್ಲ ರೀತಿಯವರು ಕೂಡ ಪದವಿನವರು 675 ಮತ್ತು ಡಿಪ್ಲೊಮಾ ಓದಿರ್ತಕ್ಕಂಥವ್ರು 18 ಜನ ನೋಂದಣಿ ಮಾಡ್ಕೊಂಡಿದ್ದಾರೆ. ಅವರಿಗೆ 3,000 1,500 ಇತ್ತು. ಇದುವರೆಗೂ ಕೂಡ 1.25 ಕೋಟಿ ರೂಪಾಯಿನ ನಮ್ಮ ತಾಲೂಕಿಗೆ ನೇರವಾಗಿ ಅವರ ಅಕೌಂಟ್ ಹೋಗಿದೆ. ಇವೆಲ್ಲರ ಉದ್ದೇಶ ಏನು ಅಂದರೆ ಸರ್ಕಾರದ ಉದ್ದೇಶ ಎಲ್ಲರೂ ಕೂಡ ಯಾರೂ ಕೂಡ ಹಸಿವಿನಿಂದ ಬಳಲಬಾರ್ದು, ಹಾಗೆ ಆರ್ಥಿಕವಾಗಿ ಸಬಲರಾಗಬೇಕು. ಇದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಬೇಕು. ಅದರಿಂದ ನಾನೇನು ಹೇಳ್ತೀನಿ ಅಂದರೆ ಮಹಿಳೆಯರಿಗೆ ತಲುಪೋದ್ರಿಂದ ಹಣ ಅದು ಖಂಡಿತ ಸಫಲತೆ ಆಗುತ್ತೆ, ಅದು ಬೇರೆ ಬೇರೆ ಕಡೆ ಹೋಗಲ್ಲ. ಅದರಿಂದ ಅವರು ಯಾವತ್ತೂ ಕೂಡ ಹಣಕಾಸಿನ ವಿಷಯದಲ್ಲಿ ಹೆಣ್ಮಕ್ಳು ಮಹಾಲಕ್ಷ್ಮಿ ಇದ್ದಲ್ಲಿ ಅದನ್ನು ಒಳ್ಳೆಯ ರೀತಿಯಲ್ಲಿ ರೂಪಿಸ್ಕೊಂಡು ತಮ್ಮ ಕುಟುಂಬವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಹಿಳೆಯರು ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಧನ್ಯವಾದಗಳು ಅರ್ಪಿಸಿ